ಲೋಫರ್ ಅಂತ ಹೇಳಿದ್ರೆ ಕೆಲಸ ಮಾಡದ ಮೈಗಳ್ಳ ಅಂತ ಹೇಳಿದ್ರು. ಅಪ್ಪನ್ ಅಂತ ಹೇಳಿದ್ರೆ ಅದು ಬಹಳ ಅಸಂವಿಧಾನಿಕ ಪದವೇ ಅಲ್ಲ. ಈ ಎರಡು ಶಬ್ದಗಳು ಅಸಂವಿಧಾನಿಕ ಪದ ಅಲ್ಲ. ಲೋಫರ್ ಎಂಬ ಬೈಗುಳ ಅಸಂವಿಧಾನಿಕ ಪದ ಅಲ್ಲ ಅಂತ ಶಾಸಕ ಹರೀಶ್ ಪೂಂಜಾ ಸಮರ್ಥನೆಗೆ ನಿಂತಿದ್ದಾರೆ. ಅದಕ್ಕವರು ಮೈಸೂರು ವಿವಿಯ ಡಿಕ್ಷನರಿಯನ್ನ ಮುಂದೆ ತರ್ತಾರೆ. ಲೋಫರ್ ಅಂದ್ರೆ ಕೆಲಸ ಮಾಡದ ಮೈಗಳ್ಳ ಅಂತ ಅರ್ಥ ಇದೆ ಅಂತ ಹೇಳಿ ತನ್ನ ಕನ್ನಡ ಭಾಷಾ ಪಾಂಡಿತ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. ನಾನು ಯಾವುದೇ ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಲಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಡಿಕ್ಷನರಿ ತೆಗೆದು ನೋಡಿ, ಲೋಫರ್ ಅಂತ ಹೇಳಿದ್ರೆ ಕೆಲಸ ಮಾಡದ ಮೈಗಳ್ಳ ಅಂತ ಹೇಳಿದೆ. ಕೆಲಸ ಮಾಡದ ಮೈಗಳ್ಳ ಅಧಿಕಾರಿಯನ್ನು ಲೋಫರ್ ಅಂತ ಹೇಳಬಹುದು. ಅದು ಏನು ಅಸಂವಿಧಾನಿಕ ಪದ ಅಲ್ಲ. ಓಕೆ ಪೂಂಜಾ ಅವರೇ, ನೀವು ಹೇಳಿದ್ದನ್ನೇ ಒಪ್ಪಿಕೊಳ್ಳುವ. ನೀವು ಹೇಳಿದ್ದೇ ಸರಿ. ಲೋಫರ್ ಅಂದ್ರೆ ಕೆಲಸ ಮಾಡದ ಮೈಗಳ್ಳ ಅಂತ ಅರ್ಥ. ಹಾಗಿದ್ರೆ ನಾವು ಇನ್ಮೇಲೆ ನಿಮ್ಮನ್ನ ಸಾರ್ವಜನಿಕವಾಗಿ ಲೋಫರ್ ಪೂಂಜಾ ಅಂತ ಕರಿಬೋದಾ ಹೇಳಿ? ನೀವು ಕೂಡ ನಯಾ ಪೈಸೆಯ ಕೆಲಸ ಮಾಡದ ಮೈಗಳ್ಳ ಶಾಸಕ ಅಂತ ಇಡೀ ಊರಿಗೆ ಗೊತ್ತಿದೆ. ಕಾಂಟ್ರವರ್ಸಿ ಮಾಡೋದು ಬಿಟ್ಟು, ಬಿಟ್ಟಿ ಪ್ರಚಾರಗಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು, ಬೂಟಾಟಿಕೆ ಮಾಡೋದನ್ನು ಬಿಟ್ಟು ನೀವು ಮಾಡಿರುವ ಕೆಲಸ ಏನೇನೂ ಇಲ್ಲ. ನಿಮ್ಮಂತೆ ಕೆಲಸ ಮಾಡದೆ ಮೈಗಳ್ಳತನ ತೋರಿಸುವ ಇನ್ನೊಬ್ಬ ಶಾಸಕ ದಕ್ಷಿಣ ಕನ್ನಡದಲ್ಲಿ ಯಾರೂ ಇಲ್ಲ. ಹೀಗಾಗಿ ಕೆಲಸ ಮಾಡದೆ ಮೈಗಳ್ಳತನ ತೋರಿಸುವ ನಿಮ್ಮನ್ನ ಜನರು ಲೋಫರ್ ಪೂಂಜಾ ಅಂತ ಕರೆದ್ರೆ ಅದರಲ್ಲಿ ತಪ್ಪೇನೂ ಇಲ್ವಾ ಹೇಳಿ? ನಿಮ್ಮನ್ನ ಜನರು ಲೋಫರ್ ಪೂಂಜಾ ಅಂತ ಕರೆದ್ರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನೀವು ಕೆಲಸ ಮಾಡದ ಮೈಗಳ್ಳ ಅಧಿಕಾರಿಗಳನ್ನ ಲೋಫರ್ ಅಂತ ಕರಿಬೋದಾದ್ರೆ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಬರೀ ಕೆಲಸಕ್ಕೆ ಬಾರದನ್ನೇ ಮಾಡ್ತಾ ಇರುವ ನಿಮ್ಮನ್ನ ಕೂಡ ನಮಗೆ ಲೋಫರ್ ಅಂತ ಕರಿಬೋದಲ್ಲ. ನೀವು ಅರಣ್ಯ ಅಧಿಕಾರಿಯನ್ನ ಲೋಫರ್ ಎಂದಿದ್ದು ನಿಮ್ಮ ಪ್ರಕಾರ ತಪ್ಪಲ್ಲ ಎನ್ನುವುದಾದರೆ, ನಿಮ್ಮನ್ನ ಯಾರಾದರೂ ಲೋಫರ್ ಅಂತ ಹೇಳಿದ್ರೆ ಅದರಲ್ಲೂ ತಪ್ಪಿಲ್ಲ ಅಂತ ನೀವು ಒಪ್ಪಿಕೊಳ್ಳೇಬೇಕು. ಇನ್ನು ಪೂಂಜಾ ಅವರು ನಿಮ್ಮಪ್ಪನದ ಎಂಬ ಬೈಗುಳವನ್ನು ಕೂಡ ಸಮರ್ಥನೆ ಮಾಡಿದ್ದಾರೆ. ಅದಕ್ಕವರು ಪಬ್ಲಿಕ್ ಟಿವಿ ರಂಗನಾಥ್ ಅವರನ್ನ ಗುರಾಣಿ ಮಾಡಿಕೊಂಡಿದ್ದಾರೆ ನೋಡಿ. ನಿನ್ನ ಅಪ್ಪನ ಮನೆಯ ಆಸ್ತಿ ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮದಲ್ಲಿ ರಂಗನಾಥ್ ಅವರು ಪಬ್ಲಿಕ್ ಟಿವಿಯಲ್ಲಿ ಕೂತಾಗ ಸಂಜೆ 5 ಗಂಟೆಗೆ ಹೇಳ್ತಾರೆ, ಅದೀಗ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಮಿನಿಸ್ಟ್ರಿಗೆ ಹೇಳ್ತಾರೆ, ಇದು ನಿಮ್ಮ ಅಪ್ಪಂದ ಸಚಿವಾಲಯ, ಇದು ನಿಮ್ಮ ಅಪ್ಪನ ಅಂತ ಕೇಳಿದ್ರೆ, ಅಪ್ಪಂದ ಅಂತ ಹೇಳಿದ್ರೆ ಅದು ಬಹಳ ಅಸಂವಿಧಾನಿಕ ಪದವೇ ಅಲ್ಲ. ಪಬ್ಲಿಕ್ ಟಿವಿ ರಂಗನಾಥ್ ಅವರು ಏನಾದರೂ ಹೇಳಿದ್ರೆ ಅದಕ್ಕೇನು ಸಾಂವಿಧಾನಿಕ ಮಾನ್ಯತೆ ಸಿಗ್ಬಿಡುತ್ತಾ ಮಿಸ್ಟರ್ ಪೂಂಜಾ ಅವರೇ? ಅವರು ಕೂಡ ನಿಮ್ಮಂತೆ ಒಬ್ಬ ಬಾಯಿ ಬುಡಕ ಅಷ್ಟೇ. ನೀವೆಷ್ಟು ರೈಲ್ ಬಿಡ್ತೀರೋ ಅದಕ್ಕಿಂತ ಡಬಲ್ ಅವರು ರೈಲ್ ಬಿಡ್ತಾರೆ. ನಿಮ್ಮಂತೆ ಅವರು ಕೂಡ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಪಬ್ಲಿಕ್ ಟಿವಿ ರಂಗನಾಥ್ ಹೇಳಿದ್ರು ಅಂದ್ರೆ ಅದೇನು ವೇದವ್ಯಾಖ್ಯೆ ಆಗಲ್ಲ. ಅವರು ಬಳಸೋ ಅಸಂಸದೀಯ ಪದಗಳು, ಅವರ ಅಸಂವಿಧಾನಿಕ ಮಾತುಗಳು, ಅವರ ಬೆದರಿಕೆಯ ಮಾತುಗಳು ದೈವವಾಣಿ ಆಗಲ್ಲ. ಅವರೇನು ಇಂದ್ರಚಂದ್ರ ಅಲ್ಲ. ಅವರು ಕೂಡ ಒಬ್ಬ ಗೋಧಿ ಮೀಡಿಯಾ ನಡೆಸುವವರು ಅಷ್ಟೇ. ಕನ್ನಡದ ಸುದ್ದಿವಾಹಿನಿಯನ್ನ ಕುಲಗೆಡಿಸಿದವರು ಕೂಡ ಅವರೇ. ನಿಮ್ಮಂತೆ ಅವರಿಗೂ ಬಿಟ್ಟಿ ಪ್ರಚಾರ ಬೇಕು. ಅದಕ್ಕಾಗಿ ತನ್ನ ಎಲುಬಿಲ್ಲದ ನಾಲಿಗೆಯನ್ನ ತಿರುಗಿಸ್ತಾ ಇರ್ತಾರೆ. ಹಾಗಂತ ಅವರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಬೇಕಾ? ಅದನ್ನು ನಾವು ಮಾದರಿಯಾಗಿ ತಗೊಳ್ಬೇಕಾ? ಅವರ ಮಾತುಗಳು ನಮಗೆ ಯಾವತ್ತೂ ಮಾದರಿ ಆಗಬಾರ್ದು. ಅದು ಬಿಟ್ಟು ನಿಮ್ಮಂತೆ ಅವರ ಮಾತುಗಳಿಗೆಲ್ಲ ಸಾಂವಿಧಾನಿಕ ಮಾನ್ಯತೆ ಕೊಡಲು ಹೋಗಬಾರ್ದು. ಇನ್ನು ಪೊಲೀಸ್ ಸ್ಟೇಷನ್ ನಿಮ್ಮಪ್ಪನದ ಅಂತ ನೀವು ಕೇಳಿದ್ದು ಸರಿ ಅನ್ನೋದಾದರೆ, ಪೊಲೀಸ್ ಸ್ಟೇಷನ್ ನಿಮ್ಮಪ್ಪನದ ಅಂತ ಇನ್ಯಾರು ನಿಮ್ಮನ್ನ ಕೇಳಿದ್ರೆ ಅದು ತಪ್ಪಾಗಲ್ಲ. ಇದು ನಿಮಗೆ ಓಕೆನಾ ಪೂಂಜಾ ಅವರೇ? ಈ ಮಧ್ಯೆ ಪೂಂಜಾ ಅವರು ಮತ್ತೊಂದು ಅಸಂಬದ್ಧ ಸವಾಲು ಕೂಡ ಹಾಕಿದ್ದಾರೆ. ಕಾನೂನಿಗೆ ಬದಲಾಗಿ ಆಣೆ ಪ್ರಮಾಣ ಮಾಡುವ ಅನ್ನೋದು ಅವರ ಸವಾಲು. ಶಶಿರಾಜ್ ಅವರು ಇದರಲ್ಲಿ ಇನ್ವಾಲ್ವ್ ಇಲ್ಲ. ನಾವಿಲ್ಲಿ ಬಹಳ ಪ್ರಮುಖವಾಗಿ ನಂಬುವಂಥದ್ದು ಮಾರಿಗುಡಿಯ ದೇವರು. ಆ ಮಾರಿಗುಡಿಯ ದೇವರ ಮುಂದೆ ಶಶಿರಾಜ್ ಪ್ರಮಾಣ ಮಾಡ್ತಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಇರ್ಲಿಲ್ಲ ಎನ್ನುವಂಥದ್ದು. ಕಾಂಗ್ರೆಸ್ನವರು ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಅವರು ಸಹ ಅವತ್ತು ಬಂದು ಪ್ರಮಾಣ ಮಾಡಿದ್ರೆ ಜನ ತೀರ್ಮಾನ ಮಾಡ್ತಾರೆ ಮತ್ತು ದೇವರು ತೀರ್ಮಾನ ಮಾಡ್ತಾರೆ. ಅಕ್ರಮ ಕಲ್ಲು ಗಣಿಗಾರಿಕೆಯ ಆರೋಪಿಯಾಗಿರುವ ರೌಡಿ ಶೀಟರ್ ಬಂದು ನಾನೇನು ತಪ್ಪು ಮಾಡಿಲ್ಲ ಅಂತ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತಾನಂತೆ. ಕಾಂಗ್ರೆಸ್ನವರು ಕೂಡ ಬಂದು ಪ್ರಮಾಣ ಮಾಡಬೇಕಂತೆ. ವಾರೇ ವಾ. ಪೂಂಜಾ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಇನ್ಮೇಲೆ ಸರ್ಕಾರ ಬೇಡ, ಇಲಾಖೆಗಳು ಬೇಡ, ಪೊಲೀಸರು ಬೇಡ, ವಕೀಲರು ಬೇಡ, ನ್ಯಾಯಾಧೀಶರು ಬೇಡ, ಕಾನೂನುಗಳು ಬೇಡ, ಕೋರ್ಟ್ ಕೂಡ ಬೇಡ. ಆಣೆ ಪ್ರಮಾಣ ಮಾಡಿದರೆ ಮುಗಿಯಿತು. ಅಕ್ರಮ ದಂಧೆಕೋರರು ಬಂದು ಪ್ರಮಾಣ ಮಾಡ್ತಾರಂತೆ. ಹೀಗಾಗಿ ಅವನನ್ನು ಖುಲಾಸೆ ಮಾಡಿಬಿಡಬೇಕು ಅನ್ನೋದು ಪೂಂಜಾ ಅವರ ಮಾತಿನ ಅರ್ಥ. ಇವರೊಬ್ಬ ಶಾಸಕರಾಗಿ, ಶಾಸನ ರೂಪಿಸುವ ವ್ಯಕ್ತಿಯಾಗಿ ಕಾನೂನಿನ ಬದಲಾಗಿ ಆಣೆ ಪ್ರಮಾಣಕ್ಕೆ ಕರೀತಾರೆ ಅಂದರೆ ಇವರು ಶಾಸನ ಸಭೆಯಲ್ಲಿ ಇರಲು ಯೋಗ್ಯರೇ ಅಲ್ಲ. ಓಕೆ, ಬೆಳ್ತಂಗಡಿಯ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಕಾನೂನಿನ ಬದಲಾಗಿ ಆಣೆ ಪ್ರಮಾಣದ ಮೂಲಕ ಪರಿಹರಿಸಬೇಕು ಎಂದಾದರೆ, ಈ ಬಿಜೆಪಿ ಅವಧಿಯಲ್ಲಿ ನಡೆದ ಪ್ರಕರಣಗಳನ್ನು ಅದೇ ಆಣೆ ಪ್ರಮಾಣದ ಮೂಲಕ ಪರಿಹರಿಸೋಣ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಕೆಲವೆಡೆ 100 ಜನರ ಬಂಧನವಾಗಿದೆಯಲ್ಲ.
ಅದರಲ್ಲೂ ಆಣೆ ಪ್ರಮಾಣ ಮಾಡಲು ಈ ಪೂಂಜಾ ಅವರು ಬರ್ತಾರಾ? 10 ಜನರನ್ನ ದೇಶದ್ರೋಹದ ಪ್ರಕರಣದಲ್ಲಿ UAP ಅಡಿಯಲ್ಲಿ ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದೀರಲ್ಲ, ಆ ಪ್ರಕರಣದಲ್ಲೂ ಆಣೆ ಪ್ರಮಾಣವೇ ಮಾಡಿ ಕೇಸ್ ಮುಗಿಸೋಣ. ಇದಕ್ಕೆ ನೀವು ರೆಡಿ ಇದ್ದೀರಾ ಪೂಂಜಾ ಅವರೇ? ಇನ್ನು ಪೂಂಜಾ ಅವರು ಕೇಳ್ತಾರೆ, ಪ್ರತಿಭಟನೆ ಮಾಡಲು BJPಯವರಿಗೆ ಅನುಮತಿ ಕೊಟ್ಟಿಲ್ಲ, ಇದ್ಯಾವ ನ್ಯಾಯ ಸ್ವಾಮಿ ಅಂತ. ರೀ ಪೂಂಜಾ ಅವರೇ, ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಇದನ್ನೇ ಮಾಡಿದ್ದು, ಅದ್ಯಾವ ನ್ಯಾಯ ಹೇಳಿ ಸ್ವಾಮಿ? ಮಂಗಳೂರಿನಲ್ಲಿ CA ವಿರೋಧಿ ಪ್ರತಿಭಟನೆಯನ್ನ ತಡೆದಿದ್ದು ಯಾವ ನ್ಯಾಯ ಹೇಳಿ? ಸುಖ ಸುಮ್ಮನೆ ಲಾಠಿ ಚಾರ್ಜ್ ಮಾಡಿಸಿ ಗೋಲಿಬಾರ್ ಮಾಡಿಸಿ ಇಬ್ಬರನ್ನ ಕೊಂದು ಹಾಕಿದ್ದು ಯಾವ ನ್ಯಾಯ ಹೇಳಿ? ನಿಮ್ಮ ಮೇಲೆ 2 ಕೇಸ್ ಬಿದ್ದಾಗ ನಿಮಗೆ ನ್ಯಾಯ ನೀತಿಯ ಬಗ್ಗೆ ನೆನಪಾಗತ್ತೆ. ಆದರೆ ನೀವು ಅಧಿಕಾರದಲ್ಲಿದ್ದಾಗ ಮಾಡಿರುವ ದರ್ಪ ದೌರ್ಜನ್ಯಗಳು ನಿಮಗೆ ನೆನಪಿಲ್ಲ. ಇನ್ನು ಪೂಂಜಾ ಅವರು ಮತ್ತೊಂದು ಸುಳ್ಳು ಹೇಳಿದ್ದಾರೆ. ಅದೇನೆಂದ್ರೆ, ಸಿದ್ದರಾಮಯ್ಯನವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಶಂಕರ್ ಬಿದರಿ ಅವರ ಕಾಲರ್ ಹಿಡಿದಿದ್ದರು ಅಂತ ಪೂಂಜಾ ಅವರು ಆರೋಪಿಸಿದ್ದಾರೆ. ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಇದು ಶುದ್ಧ ಸುಳ್ಳು. ಸಿದ್ದರಾಮಯ್ಯನವರು ಶಂಕರ್ ಬಿದರಿ ಅವರ ಕಾಲರ್ ಪಟ್ಟಿ ಹಿಡಿದಿರಲಿಲ್ಲ. ಅಂದು ನೂಕಾಟ ನಡೆದಿತ್ತೇ ಹೊರತು ಯಾರು ಕಾಲರ್ ಪಟ್ಟಿ ಹಿಡಿದಿರಲಿಲ್ಲ. ಸುಮಾರು 14 ವರ್ಷಗಳ ಹಿಂದೆ 2010ರ ಘಟನೆ ಅದು. ಅಂದು ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಆವಾಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಶಂಕರ್ ಬಿದರಿ ಯೂನಿಫಾರ್ಮ್ ಮತ್ತು ವೆಪನ್ ಸಮೇತ ಶಾಸನ ಸಭೆಗೆ ಬಂದಿದ್ರು. ಅವತ್ತು ವಿಪಕ್ಷ ನಾಯಕರನ್ನ ಬಾಗಿಲಿನಲ್ಲಿ ತಡೆಯಲಾಗಿತ್ತು. ಆವಾಗ ಸಿದ್ದರಾಮಯ್ಯನವರು ಮತ್ತು ಬಿದರಿ ನಡುವೆ ಜಟಾಪಟಿ ನಡೆದಿತ್ತು. ಸಿದ್ದರಾಮಯ್ಯನವರು ಏರು ಧ್ವನಿಯಲ್ಲಿ ಬಿದರಿಗೆ ಕ್ಲಾಸ್ ತಗೊಂಡಿದ್ರು. ಅಲ್ಲದೆ ವಿಪಕ್ಷದವರು, ಶಾಸಕರು ಮತ್ತು ಪೊಲೀಸರ ನಡುವೆ ನೂಕಾಟವು ನಡೆದಿತ್ತು. ಆದರೆ ಪೂಂಜಾ ಅವರು ಹೇಳಿದಂತೆ ಸಿದ್ದರಾಮಯ್ಯನವರು ಬಿದರಿಯವರ ಕಾಲರ್ ಹಿಡಿದಿರಲಿಲ್ಲ. ಕಾಲರ್ ಹಿಡಿದಿದ್ದಾರೆ ಅಂತ ಪೂಂಜಾ ಹೇಳಿರೋದು ಶುದ್ಧ ಸುಳ್ಳು. ಬೇಕಿದ್ರೆ ನೀವು ನೋಡಬಹುದು, ಅಂತರ್ಜಾಲದಲ್ಲಿ ಅದರ ವಿಡಿಯೋ ಮತ್ತು ಫೋಟೋಗಳು ಈಗಲೂ ಲಭ್ಯವಿದೆ. ನಿಜವಾಗಿಯೂ ಅಂದು ತಪ್ಪು ಮಾಡಿದ್ದು ಸಿದ್ದರಾಮಯ್ಯನವರಲ್ಲ, ಶಂಕರ್ ಬಿದರಿ ಕಡೆಯಿಂದಲೇ ತಪ್ಪಾಗಿತ್ತು. ವಿಧಾನಸಭೆಯೊಳಗೆ ಪೊಲೀಸರು ಯೂನಿಫಾರ್ಮ್ನಲ್ಲಿ ಬರುವಂತಿಲ್ಲ, ವೆಪನ್ ಕೂಡ ತರುವಂತಿಲ್ಲ. ಏನೇ ಗದ್ದಲ ಗಲಾಟೆ ನಡೆದರೂ ಅದನ್ನು ಮಾರ್ಷಲ್ಗಳೇ ನಿಯಂತ್ರಣ ಮಾಡಬೇಕು. ಅವತ್ತು ಆ ರೂಲ್ಸ್ ಬ್ರೇಕ್ ಆಗಿತ್ತು. ಬೆಂಗಳೂರು ಪೊಲೀಸರು ಯೂನಿಫಾರ್ಮ್, ವೆಪನ್ ಸಮೇತ ಸದನಕ್ಕೆ ಬಂದಿದ್ರು. ಈ ವಿಷಯ ಪೂಂಜಾ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರೋ ಹೇಳಿದ್ದನ್ನೇ ಕೇಳಿಕೊಂಡು ಪೂಂಜಾ ಅವರು ಸಿದ್ದರಾಮಯ್ಯನವರ ಮೇಲೆ ಬಾಣ ಬಿಟ್ಟಿದ್ದಾರೆ.